ಪರಿಷತ್ನಲ್ಲಿ ಗವರ್ನರ್ ಭಾಷಣ ಹೆಸರಲ್ಲಿ ಗದ್ದಲ ಕೋಲಾಹಲ ನಡೆದಿದೆ. ಭೋಜನ ವಿರಾಮದ ನಂತರ ಕೂಡ ಪರಿಷತ್ನಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಕಲಾಪದ ನಿಯಮಾವಳಿ ಬುಕ್ ಹರಿದಿದ್ದಾರೆ ಛಲವಾದಿ, ಆಕ್ರೋಶ ಹೊರಹಾಕಿದ್ದಾರೆ. ಸದನದ ಬಾವಿಗೆ ಇಳಿದು ವಿಪಕ್ಷ ನಾಯಕರ ಧರಣಿ ನಡೆದಿದ್ದು, ತಮ್ಮ ಆಸನಕ್ಕೆ ತೆರಳಿ ಅಂತ ಸಭಾಪತಿ ಹೇಳಿದ್ರು, ಅವರ ಮಾತಿಗೂ ಡೋಂಟ್ ಕೇರ್. ಸದನದ ಬಾವಿಗೆ ಇಳಿದವರನ್ನ ವಾಪಸ್ ಕರೆಸಿ ಅಂತ ಭೋಜೇಗೌಡರು ಹೇಳಿದ್ರು. ನಾನು ಹೇಳೋದು ಹೇಳಿದ್ದೀನಿ, ಅವ್ರು ಯಾರು ಹೋಗ್ತಿಲ್ಲ, ಬನ್ನಿ ಪೀಠದಲ್ಲಿ ಕೂತು ನೀವೇ ಸದನ ನಡೆಸಿ ಅಂತ ಸಭಾಪತಿಗಳು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ಈ ಗೂಂಡಾಗಿರಿ ಎದುರಾಗಿಲ್ಲ, ಗೂಂಡಾಗಿರಿ ಎದುರಾಗಿಲ್ಲ. ಎಂತ ದುಂಡಾವರ್ತಿ ಇದು, ದುಂಡಾವರ್ತಿ ದುಂಡಾವರ್ತಿಗೆ ನಾವು ಎದುರಾಗಿಲ್ಲ. ಏನ್ ಮಾಡ್ತಾರೆ? ಸದನ ನಡೀಬೇಕು, ಸದನದ ನಡವಳಿಕೆಗೆ ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಈ ರೂಲ್ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಈ ರೂಲ್ ವಾಹನಗಳ ಅವರು ಒಂದ್ ನಿಮಿಷ ಇದು ನಾವು ಮಾಡಿದಂತ ಇದು ನಾವು ಮಾಡಿದಂತ ನೇಮಗಳು, ನಾವು ರಚನೆ ಮಾಡಿದಂಥ ನೇಮಗಳು. ಈ ನೇಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನಿಯಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತ ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಈ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ, ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ, ಅವ್ರು ಹೇಳಿದ ಅವ್ರು ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ವಿರೋಧ ಪಕ್ಷ ನಾಯಕರಿಗೆ ಮಾತಾಡಕ್ ಬಿಡ್ತೀರಿ? ಅಲ್ಲ, ಅವ್ರು ಏನೋ ಹೇಳ್ತಾರೆ ಕೇಳಿ. ಅಲ್ಲ, ಅವ್ರು ಹೇಳ್ತಾರೆ ಕೇಳಿ. ಅವ್ರು ಹೇಳಕ್ಕೆ ಕೇಳಿಲ್ಲ. ಈಗ ವಿರೋಧ ಪಕ್ಷ ನಾಯಕರೇ, ನಮ್ಮ ಇರುವಂಥ ಈ ನಮ್ಮ ನಿಯಮದ ಬುಕ್ಗಳನ್ನು ನೀವು ಹರಿದು ಹಾಕೋದು ಸರಿಯಾದ ಕ್ರಮ ಅಲ್ಲ. ದಯಮಾಡಿ ಅದರ ಸಲುವಾಗಿ ತಾವು ವಿಷಾದವನ್ನು ವ್ಯಕ್ತಪಡಿಸಿ. ಮಾನ್ಯ ಸಭಾಪತಿಗಳೇ, ನಾನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ.
ಆದರೂ ಕೂಡ ಸಭಾಪತಿಯವರ ಮುದ್ದತಾ ಸದನವನ್ನು 15 ನಿಮಿಷ ಮುಂದಾಕಿ. ಈಗ ಒಂದು ನಿಮಿಷ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಛಲವಾದಿಗಳು ರೂಲ್ ಬುಕ್ ಹರಿದ್ರು, ದೊಡ್ಡ ಹೈಡ್ರಾಮಾ ನಡೀತು, ಶುರುವಾಗಿದ್ದೆಲ್ಲಿಂದ? ಇದು ಬೆಳಗ್ಗೆಯಿಂದಲೂ ಕೂಡ ವಿಪಕ್ಷದ ನಾಯಕರು ಸದನದ ಬಾವಿಯಲ್ಲೇ ಇಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಮಧ್ಯಾಹ್ನಕ್ಕೆ ವಿಧಾನ ಪರಿಷತ್ ಕಲಾಪ ಮುಂದೂಡಿಕೆಯಾಗಿತ್ತು. ಭೋಜನದ ಬಳಿಕ ಮತ್ತೆ ಸದನದ ಬಾವಿಯಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಧರಣಿಯನ್ನ ಮುಂದುವರಿಸಿದ್ರು. ಕಾರಣ ಅವರು ರಾಜ್ಯಪಾಲರ ಭಾಷಣವನ್ನ ಸಭಾ ನಾಯಕರಾಗಿರುವಂತ ಬೋಸರಾಜ್ ಅವರು ಖಂಡಿಸಿದ್ದಾರೆ. ಅವರು ಕ್ಷಮೆ ಕೇಳಬೇಕು ಅನ್ನುವಂತ ಪಟ್ಟು ಹಿಡಿದಿದ್ರು. ಈ ನಡುವೆ ಭೋಜನದ ಕಲಾಪ ಆರಂಭ ಆದ ಬಳಿಕ ಸಭಾಪತಿಗಳು ಇಲ್ಲ, ನೀವು ನಿಮ್ಮ ಆಸನಗಳಿಗೆ ಹೋಗಿ ಕುಳಿತುಕೊಳ್ಳಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲ, ಸಭಾನಾಯಕರು ರಾಜ್ಯಪಾಲರ ಭಾಷಣದ ಮೇಲೆ ಖಂಡನ ನಿರ್ಣಯದ ರೀತಿ ಮಾತನಾಡಿದ್ದಾರೆ. ಆ ರೀತಿ ಮಾತನಾಡ್ಲಿಕ್ಕೆ ನಿಯಮದಲ್ಲಿ ಅವಕಾಶ ಇರಲಿಲ್ಲ. ಹೀಗಾಗಿ ಅದಾಗ್ಲೇ ಕಡತಕ್ಕೆ ಹೋಗಿದೆ. ಕಡತದಿಂದ ನೀವು ತೆಗೆಸ್ತೀರಿ ಅಂತ ಹೇಳಿದ್ಮೇಲೆ ಸಭಾನಾಯಕರು ಕ್ಷಮೆ ಕೋರ್ಲಿ ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪಕ್ಕೆ ಸಭಾಪತಿಗಳು ಮುಂದಾದ್ರು. ಪ್ರಶ್ನೋತ್ತರ ಕಲಾಪದಲ್ಲಿ ಒಬ್ಬರಾದ್ಮೇಲೆ ಯಾವ ಸದಸ್ಯರು ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆ ಕೇಳಿರೋರ ಹೆಸರನ್ನ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾದಂತಹ ಪ್ರಶ್ನೋತ್ತರ ಕಲಾಪಕ್ಕೆ ಸಭಾಪತಿಗಳು ಮುಂದಾದ್ರು. ಈ ವೇಳೆ ಸದನದಲ್ಲಿ ವಿಪಕ್ಷದ ಸದಸ್ಯರು ಇನ್ನೂ ಕೂಡ ಬಾವಿಯಲ್ಲೇ ಇದ್ದಾರೆ. ಅವರವರ ಆಸನಗಳಿಗೆ ಹೋಗಿ ಕುಳಿತಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ಆರ್ಡರ್ ಅಲ್ಲಿ ಇರ್ಲಿಲ್ಲ ಸದನ. ಆ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ರು ಸಭಾಪತಿಗಳು. ಇದು ಸಹಜವಾಗಿ ವಿಪಕ್ಷ ನಾಯಕರ ಆಕ್ರೋಶಕ್ಕೆ ಗುರಿಯಾಯ್ತು. ಅಂದ್ರೆ ಅವ್ರು ಕೇಳ್ತಾ ಇದ್ದಂತ ಡಿಮಾಂಡ್ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವ್ರಿನ್ನು ಬಾವಿ ಬಿಟ್ಟು ಹೊರಗಡೆ ಹೋಗಿ ಅವರ ಆಸನದಲ್ಲೂ ಕುಳಿತುಕೊಂಡಿಲ್ಲ. ಈ ನಡುವೆ ಪ್ರಶ್ನೋತ್ತರ ಕಲಾಪಕ್ಕೆ ಸಭಾಪತಿಗಳು ಮುಂದಾಗಿದ್ದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದನದ ನಿಯಮಾವಳಿಗಳ ಪ್ರಕಾರ ಸದನದಲ್ಲಿ ಯಾರಾದ್ರೂ ಕುಳಿತು ಧರಣಿ ಮಾಡ್ತಿದ್ರೆ ಅವರು ಹೋಗಿ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳೋ ತನಕ ಬೇರೆಯ ಕಾರ್ಯಕಲಾಪಗಳು ನಡೆಸೋದಕ್ಕೆ ಅವಕಾಶಗಳಿರೋದಿಲ್ಲ. ಸೊ ಹೀಗಾಗಿ ಸದನ ಆರ್ಡರ್ ನಲ್ಲಿ ಇಲ್ಲ. ಸದನವನ್ನ ಮಾಡೋದಕ್ಕೆ ಅಂತೇಳಿ ಸದನದ ನಿಯಮಾವಳಿ ಬುಕ್ ಗಳನ್ನೇ ನಾವು ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಸದನ ಸರಿಯಾಗಿ ನಡೀದೇ ಇದ್ರೆ, ಆರ್ಡರ್ ನಲ್ಲಿ ನಡೀದೇ ಇದ್ರೆ ಈ ಬುಕ್ಕಿಗೆ ಯಾವ ಬೆಲೆ ಇರುತ್ತೆ? ರೂಲ್ ಪ್ರಕಾರ ಕಲಾಪ ನಡೀದೇ ಇದ್ರೆ ಈ ರೂಲ್ ಬುಕ್ಕಿಗೆ ಏನ್ ಗೌರವ ಇದೆ ಅಂತ ಹೇಳಿ ಆ ರೂಲ್ ಬುಕ್ ಅನ್ನ ಹರಿದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವರ ಈ ನಡವಳಿಕೆಯನ್ನ ವಿರೋಧಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಧಿಕ್ಕಾರ ಕೂಗಲಿಕ್ಕೆ ಶುರು ಮಾಡಿದ್ರು. ಅವರನ್ನ ಸದನದಿಂದಲೂ ವಿಪಕ್ಷ ನಾಯಕರನ್ನ ಹೊರಗಡೆ ಹಾಕಿ ಅವರು ಕ್ಷಮೆ ಕೇಳಬೇಕು, ಸದನದ ನಿಯಮಾವಳಿಗೆ ಬುಕ್ ಅನ್ನ ಹರಿಯುವಂತದ್ದು ಪೀಠಕ್ಕೆ ಮಾಡಿದ ಅಪಮಾನ, ಹೀಗಾಗಿ ಅವರು ಕ್ಷಮೆ ಕೋರಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಎರಡೂ ಕಡೆಗೂ ಪರಸ್ಪರ ಧಿಕ್ಕಾರ ಕೂಗೋದಕ್ಕೆ ಶುರುವಾದ್ರು. ಹೀಗಾಗಿ ಸದನವನ್ನ ನಿಯಂತ್ರಣ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಸಭಾಪತಿಗಳು 15 ನಿಮಿಷ ಕಲಾಪವನ್ನ ಮುಂದೂಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇದು ಬೆಳಗ್ಗೆಯಿಂದಲೂ ಕೂಡ ಈ ಜಟಾಪಟಿ ನಡೀತಾನೆ ಇದೆ. ಬಹುಶಃ ಈಗ ಸಂಧಾನ ಸಭೆ ಮಾಡಬಹುದು ಅಂತ ಕಾಣಿಸುತ್ತೆ. ಒಂದು ವೇಳೆ ಆ ಸಂಧಾನ ಸಭೆಯಲ್ಲಿ ಯಾವುದೇ ತೀರ್ಮಾನ ಬರದೇ ಇದ್ರೆ ನಿಶ್ಚಿತವಾಗಿ ಇವತ್ತು ಇಡೀ ದಿನ ಪರಿಷತ್ ಕಲಾಪ ನಡೆಯೋದು ಅನುಮಾನ ಅಂತ ಕಾಣಿಸ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.